Hi dear students, welcome you all for today's QABD classes. I am Suresh. Basically I am from Kolar. I am handling subject for yours quantitative analysis for business decision. It is a very important subject. It is a part of statistics. Before going to this subject, first we should know about the statistics. Why means it is a part of statistics. QABD is a part of statistics. That is the intention. We have to know about the statistics also. First we should know about the what are the chapters are there in quantitative analysis for business decision 1. Unit 1, Introduction to Statistics. Unit 2, Classification and Tabulation of Data. Unit 3, Measures of Central Tendency. Unit 4, Measures of Dispersion and Skewness. Unit 5, Index Number. These are the 5 chapters are there in quantitative analysis for business decision. Under that, first chapter, Introduction to Statistics, it is a theory based chapter. It's very small chapter. Next, coming to the second chapter, third chapter, fourth chapter and fifth chapter, it is a problem oriented solutions. It is very important. It is very useful in future also. Okay dear students, let us know about the one by one chapter wise. First we should know about the Introduction to Statistics. Why they are given the statistics details here in the first chapter means QABD is a part in a statistics. QABD is a part in the statistics. That is the intention. They are given the first introduction of statistics. First we should know about the meaning of statistics. First we should know about the meaning of statistics. Statistics is a science of collection, organizing, presenting, analyzing and interpretation of numerical data is called as an statistics. Statistics andre ಏನಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸೈನ್ಸ್ ಆಫ್ ಕಲೆಕ್ಷನ್. ಫಸ್ಟ್ ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ನ್ಯೂಮರಿಕಲ್ ಡೇಟಾನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಫಸ್ಟ್ ದೇ ವಿಲ್ ಕಲೆಕ್ಟಿಂಗ್ ದಿ ಡೇಟಾ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೆನ್ಸಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಕಲೆಕ್ಟಿಂಗ್ ದಿ ಡೇಟಾ. ಮನೆಗೂ ಬಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್, ಶೋ ಮಿ ಯುವರ್ ID ಕಾರ್ಡ್ಸ್, ಅದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಫಸ್ಟ್ ಕಲೆಕ್ಷನ್. ಆಫ್ಟರ್ ದಿ ಕಲೆಕ್ಷನ್ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಎಲ್ಲ ಟೀಚರ್ಸ್ ಬಂದು ಕಲೆಕ್ಟ್ ಮಾಡ್ತಾರೆ. ಆಫ್ಟರ್ ಕಲೆಕ್ಟಿಂಗ್ ಆರ್ಗನೈಸಿಂಗ್ ಮಾಡ್ಕೊತಾರೆ. ಎಲ್ಲ ಏರಿಯಾದಲ್ಲೂ ಎವ್ರಿ ಏರಿಯಾ ದೇ ಆರ್ ಕಲೆಕ್ಟಿಂಗ್ ದಿ ಡೇಟಾ. ಎಲ್ಲ ಏರಿಯಾದಲ್ಲೂ ಕಲೆಕ್ಟ್ ಮಾಡಿರೋ ಡೇಟಾನ ಒಂದು ಹತ್ರ ಅರೇಂಜ್ಮೆಂಟ್ ಮಾಡ್ಕೊತಾರೆ. ಸಿಸ್ಟಮ್ಯಾಟಿಕ್ಕಾಗಿ ಏನು ಮಾಡ್ತಾರೆ, ಅದನ್ನು ಅರೇಂಜ್ಮೆಂಟ್ ಮಾಡ್ಕೊತಾರೆ. ಸಿಸ್ಟಮ್ಯಾಟಿಕಲಿ ಅರೇಂಜಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ಆರ್ಗನೈಸಿಂಗ್. ಆಫ್ಟರ್ ದಿ ಆರ್ಗನೈಸಿಂಗ್ ದಟ್ ಒನ್ ವಿ ಕ್ಯಾನ್ ಪ್ರೆಸೆಂಟಿಂಗ್, ನ್ಯೂಮರಿಕಲ್ಲಾಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಗೋರ್ಮೆಂಟ್ಗಾಗಿರ್ಬೋದು, ಇಲ್ಲ ಅಂದರೆ ಅವ್ರ ಹೈಯರ್ ಅಥಾರಿಟಿಗಾಗಿರ್ಬೋದು, ದೇ ವಿಲ್ ಪ್ರೆಸೆಂಟ್ ಮಾಡುವಾಗ ಅನಲೈಸಿಂಗ್ ಮಾಡ್ತಾರೆ. ಅನಲೈಸಿಂಗ್ ಅಂದರೆ ಇಟ್ ಈಸ್ ಎ ಡೀಪ್ ಸ್ಟಡಿ. ವಾಟ್ ವಿ ಆರ್ ಕಲೆಕ್ಟೆಡ್, ಆರ್ಗನೈಸಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಡೇಟಾ, ವಿ ಹ್ಯಾವ್ ಟು ಡೀಪ್ ಸ್ಟಡಿ. ಅದರ ಬಗ್ಗೆ ಡೀಪ್ ಸ್ಟಡಿ ಮಾಡಬೇಕು. ಯಾಕೆ ಡೀಪ್ ಸ್ಟಡಿ ಮಾಡಬೇಕಂದ್ರೆ ವೆನ್ ವಿ ಆರ್ ಡೀಪ್ ಸ್ಟಡಿ ವಿ ಕ್ಯಾನ್ ನೋ ಅವರ್ ಸ್ಟ್ರೆಂತ್ ಆ್ಯಂಡ್ ಅವರ್ ವೀಕ್ನೆಸ್ನೆಲ್ಲ ರಿಮೂವ್ ಮಾಡಿ ಓನ್ಲಿ ಸ್ಟ್ರೆಂತನ್ನು ಮಾತ್ರ ಅವ್ರು ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಟೇಕ್ ಎನ್ ಎಕ್ಸಾಂಪಲ್, ಏನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಎಲ್ಲ ಪ್ರೆಸೆಂಟ್ ಮಾಡೋಂಗಿಲ್ಲ. ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಎಲ್ಲ ಪ್ರೆಸೆಂಟ್ ಮಾಡಿದ್ರೆ ಆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಸಮ್ಟೈಮ್ ಫೇಕ್ ಆಗಿರ್ಬೋದು. ಅದರಿಂದ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ನಾನು ಬಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ನೀವು ಸುಮ್ಮನೆ ಇನ್ಫಾರ್ಮೇಷನ್ ಕೊಡ್ಬೋದು. ನಮ್ಮ ಮನೆಯಲ್ಲಿ IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಇದ್ದಾರೆ ಅಂತ ಇನ್ಫಾರ್ಮೇಷನ್ ರಾಂಗ್ ಕೊಡ್ಬೋದು. ಆ ರಾಂಗ್ ಕೊಡುವಂಥ ಇನ್ಫಾರ್ಮೇಷನ್ನ ನಾನು ಪ್ರೆಸೆಂಟ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀನಿ, ಅನಾಲಿಸಿಸ್ ಕೂಡ ಮಾಡ್ತೀನಿ. ಅನಾಲಿಸಿಸ್ ಮಾಡಿದಾಗ
ಸೊ ಇನ್ಫಾರ್ಮೇಷನ್ ಫೇಕ್ ಇದ್ದರೆ ನಂಗೆ ಗೊತ್ತಾಗುತ್ತೆ. ಸೊ ನೀವು IAS ಆಫೀಸರ್ IPS ಆಫೀಸರ್ ಇದ್ದಾರೆ ಅಂತ ನಿಮ್ಮ ಮನೇಲಿ ಹೇಳಿದ್ರೆ ಶೋ ಮಿ ದಿ ID ಕಾರ್ಡ್ ಅಂತ ಕೇಳ್ತೀನಿ. ಆವಾಗ ನೀವು ಹೇಳಿರೋದು ಫೇಕಾ ಇಲ್ಲಾಂದರೆ ಫ್ಯಾಕ್ಟಾ ಅಂತ ಗೊತ್ತಾಗುತ್ತೆ. ಫ್ಯಾಕ್ಟ್ ಆದರೆ ಆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತೀನಿ. ಫೇಕ್ ಆಗಿದ್ದರೆ ಅದನ್ನೇನು ಮಾಡ್ತೀನಿ, ನಾನು ರಿಮೂವ್ ಮಾಡ್ತೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ದಟ್ ಈಸ್ ದಿ ಇಂಟೆನ್ಷನ್ ವಿ ಹ್ಯಾವ್ ಟು ಅನಲೈಸಿಂಗ್. ಆ್ಯಂಡ್ ಫೈನಲಿ ಇಂಟರ್ಪ್ರಿಟಿಂಗ್ ಅಂದರೆ ಕನ್ಕ್ಲೂಷನ್. ಸಮ್ ಟೈಮ್ ಪಾಸಿಟಿವ್ ಆಗಿ ಇನ್ಫಾರ್ಮೇಷನ್ ಕೊಡ್ಬೋದು, ಸಮ್ ಟೈಮ್ ನೆಗೆಟಿವ್ ಆಗು ಇನ್ಫಾರ್ಮೇಷನ್ ಕೊಡ್ಬೋದು, ಕನ್ಕ್ಲೂಷನ್ ಕೊಡೋದು ಆಫ್ ನ್ಯೂಮರಿಕಲ್ ಡೇಟಾ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗೆಲ್ಲ ಕೋಲಾರಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಪಾಪ್ಯುಲೇಷನ್ದು. ಕೋಲಾರಲ್ಲಿ ಟೋಟಲ್ ಒಂದು 50 lakhs ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಂದರೆ ನಾನು ಪ್ರೆಸೆಂಟ್ ಮಾಡ್ತಾರೋ 50 lakhs ಅನ್ನೋದು ನ್ಯೂಮರಿಕಲ್, ದಟ್ ಈಸ್ ದಿ ನ್ಯೂಮರಿಕಲ್ ಫ್ಯಾಕ್ಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಸ್ಟಿಕ್ಸ್. ಬಿಫೋರ್ ದಿ ಸ್ಟ್ಯಾಟಿಸ್ಟಿಕ್ಸ್ ವಾಟ್ ಆರ್ ದಿ ಇನ್ಫಾರ್ಮೇಷನ್ ಆರ್ ದೇರ್? Before the statistics, we have a collection, organizing, presenting, analyzing, and finally interpreting the numerical data. It is called as statistics. Meaning ಕೇಳಿದ್ರೆ ನೀವು ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸಮ್ ಟೈಮ್ ದೇ ವಿಲ್ ಆಸ್ಕ್ ಡೆಫಿನೇಷನ್ ಕೂಡ ಸೇಮ್ ಇದೇ ಮೀನಿಂಗ್ ಬರಿಬೋದು ನೀವು, ಬಟ್ ಯು ಹ್ಯಾವ್ ಟು ಅಪ್ಲೈ ಎನಿ ಒನ್ ಆಥರ್ ನೇಮ್. ಸೊ ಇಲ್ಲಿ ನೋಡಿ, according to Croxton and Cowden, statistics is a science of collection, presentation, analysis and interpretation of numerical data. ಸೇಮ್ ಮೀನಿಂಗೇ ಇದೆ. ಸೊ ನೀವು ಈ ಡೆಫಿನೇಷನ್ ಬರೆದ್ರೆ ಸಾಕು. ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಒಂದು ನ್ಯೂಮರಿಕಲ್ ಡೇಟಾನ ಪ್ರೆಸೆಂಟ್ ಮಾಡೋದು. ಆ ಡೇಟಾನ ಪ್ರೆಸೆಂಟ್ ಮಾಡೋಕ್ಕೆ ಮುಂಚೆ ಏನೇ ಮಾಡಿರಬೇಕು, ಕಲೆಕ್ಷನ್ ಮಾಡಿರಬೇಕು, ಆರ್ಗನೈಸಿಂಗ್ ಮಾಡಿರಬೇಕು, ಮತ್ತು ಪ್ರೆಸೆಂಟೇಷನ್ ಮಾಡಿ, ಅನಾಲಿಸಿಸ್ ಮಾಡಿ, ಫೈನಲಿ ಕನ್ಕ್ಲೂಷನ್ ಕೊಡಬೇಕು. ಫೈನಲಿ ಏನು ಮಾಡಬೇಕು? ಕನ್ಕ್ಲೂಷನ್ ಕೊಡಬೇಕು. ದಟ್ ಈಸ್ ದಿ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ ದೇ ವಿಲ್ ಆಸ್ಕ್ 5 marks. ಫ್ಯೂಚರ್ಸ್ ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ, ಫೀಚರ್ಸ್ ಅಂದರೂ ಒಂದೇ, ಅಂದರೆ ಲಕ್ಷಣಗಳು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನಪ್ಪ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ, ಫಸ್ಟ್ feature is aggregate of facts. Statistics is a aggregate of facts. A single number is not constitute of statistics. No conclusion can be drawn from it. Statistics consider only group of effects. Means, example ತಗೊಳ್ಳಿ, marks obtained by group of students is statistics, but mark obtained by a single student is not statistics. Statistics ಅಂದರೆ ಏನು ಗೊತ್ತಾ? ಒಂದು ಗ್ರೂಪ್ ಆಫ್ ಅಫೆಕ್ಟ್ಸ್ ಆರ್ ಗ್ರೂಪ್ ಆಫ್ ಫ್ಯಾಕ್ಟ್ಸ್, ಒಂದು ಗ್ರೂಪಲ್ಲಿರುವಂಥ ಇನ್ಫಾರ್ಮೇಷನ್ ಆಗಿರಬೇಕು, ಇಂಡಿವಿಜುವಲ್ ವ್ಯಾಲ್ಯೂ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಕ್ಲಾಸಲ್ಲಿ 50 ಸ್ಟೂಡೆಂಟ್ಸ್ ಇರ್ತಾರೆ. ಆ 50 ಸ್ಟೂಡೆಂಟ್ಸ್ದು ನಾನು ಮಾರ್ಕ್ಸ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದು ಸ್ಟ್ಯಾಟಿಸ್ಟಿಕ್ಸು. ಓನ್ಲಿ ಒಬ್ರದ್ದು ಮಾತ್ರ ಇನ್ಫಾರ್ಮೇಷನ್ ಕೊಟ್ಟರೆ ಇಟ್ಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ಎ ಇಂಡಿವಿಜುವಲ್ ಇನ್ಫಾರ್ಮೇಷನ್. ಅರ್ಥ ಆಯ್ತಾ? ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇಂಡಿವಿಜುವಲ್ ಪರ್ಸನ್ಗೆ, ಇಂಡಿವಿಜುವಲ್ ಪ್ರಾಡಕ್ಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಇಟ್ ಈಸ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಆಲ್ ದಿ ಪ್ರಾಡಕ್ಟ್ಸ್. ಮೀನ್ಸ್ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್ ಆರ್ ಗ್ರೂಪ್ ಆಫ್ ಎಫೆಕ್ಟ್ಸ್. ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಹಿಯರ್? ಯಾವುದೇ ಆಗಿರಲಿ, ಅಗ್ರಿಗೇಟಿವ್ ಮೀನ್ಸ್ ಆವ್ರೇಜ್ಗೆ ಇಂಪಾರ್ಟೆನ್ಸ್ ಕೊಡುತ್ತದು. ಸ್ಟ್ಯಾಟಿಸ್ಟಿಕ್ಸ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ? ಆವ್ರೇಜ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ನಿಮ್ಮ ಕ್ಲಾಸಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ದು ಮಾರ್ಕ್ಸ್ನ ರೆಪ್ರೆಸೆಂಟ್ ಮಾಡಿದ್ರೆ ಕಾಲೇಜವರು ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂತಾರೆ. ಯಾರ್ದೋ ಒಬ್ರದ್ದು ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅನ್ನಲ್ಲ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್, ಸೆಕೆಂಡ್ ಫ್ಯೂಚರ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ affected by multiplicity of causes. Affected by multiplicity of causes means statistics are not affected by any single factor, but it is affected by many factors. ಅಂದರೆ ಸ್ಟ್ಯಾಟಿಸ್ಟಿಕ್ಸು ಒಂದು ಸಿಂಗಲ್ ರೀಸನ್ನಿಂದ, ಸಿಂಗಲ್ ಪರ್ಪಸ್ಸಿಂದ ಅಫೆಕ್ಟ್ ಆಗಲ್ಲ. ಇಟ್ ಈಸ್ ಅಫೆಕ್ಟೆಡ್ ಬೈ ಮೆನಿ ಫ್ಯಾಕ್ಟರ್ಸ್. ಹೆಂಗಂದರೆ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ಆಫ್ ಪ್ರೈಸಸ್ ಆರ್ ಅಫೆಕ್ಟೆಡ್ ಬೈ ಕಂಡೀಷನ್ಸ್ ಆಫ್ ಸಪ್ಲೈ, ಡಿಮ್ಯಾಂಡ್, ಇಂಪೋರ್ಟ್, ಎಕ್ಸ್ಪೋರ್ಟ್,
ಆ್ಯಂಡ್ ಮೆನಿ ಅದರ್ ಫ್ಯಾಕ್ಟರ್ಸ್. ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವುದೋ ಒಂದು ಪ್ರೈಸಸ್ಸು ಎಫೆಕ್ಟು ಯಾವುದನ್ನ ಒಂದು ಇಂಡಿವಿಜುವಲ್ ರೀಸನ್ನಿಂದ ಎಫೆಕ್ಟ್ ಆಗಲ್ಲ. ಸೊ ಡಿಫ್ರೆಂಟ್ ರೀಸನ್ಸಿಂದ ಆ ಪ್ರೈಸಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇವಾಗ ಸಪ್ಲೈ ಜಾಸ್ತಿ ಆಗೋದ್ರೆ ಅದ್ರ ಪ್ರೈಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದರೆ ಅದ್ರ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಮಗೆ ಇಂಪೋರ್ಟ್ ಕಡಿಮೆ ಇದ್ದರೆ ಆ ಪ್ರಾಡಕ್ಟ್ ಇಂಪೋರ್ಟ್ ಕಡಿಮೆ ಇದ್ದರೆ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಇದ್ದರೆ ಅದ್ರ ಪ್ರೈಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ದಿ ಮೆನಿ ಫ್ಯಾಕ್ಟರ್ಸ್. ಈ ಥರ ಡಿಫ್ರೆಂಟ್ ಫ್ಯಾಕ್ಟರ್ಸು ಆ ಪ್ರೈಸಸ್ ಮೇಲೆ ಅಫೆಕ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ನೀವು ಎಕನಾಮಿಕ್ಸಲ್ಲಿ ಓದಿರ್ತೀರ PUCಯಲ್ಲಿ. ಸೊ ವೆನ್ ಡಿಮ್ಯಾಂಡ್ ಈಸ್ ಇನ್ಕ್ರೀಸಸ್, ಸೊ ಸಪ್ಲೈ ಆ್ಯಂಡ್ ಪ್ರೈಸಸ್ ಆರ್ ಡಿಕ್ರೀಸಸ್. ಯು ಅಂಡರ್ಸ್ಟ್ಯಾಂಡ್? ಸೊ ವೆನ್ ಪ್ರೈಸಸ್ ಆರ್ ಇನ್ಕ್ರೀಸಸ್, ಆಟೋಮೆಟಿಕಲಿ ಡಿಮ್ಯಾಂಡ್ ಈಸ್ ಡಿಕ್ರೀಸಸ್. ಯು ಆಲ್ರೆಡಿ ನೋ ಅಬೌಟ್ ದಟ್. ಅದೇ ಎಫೆಕ್ಟು ಡಿಫ್ರೆಂಟ್ ರೀಸನ್ಸಿಂದ ಅಫೆಕ್ಟ್ ಆಗುತ್ತೆ, ಸಿಂಗಲ್ ರೀಸನ್ನಿಂದ ಎಫೆಕ್ಟ್ ಆಗಲ್ಲ. ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯೂಚರ್. ಥರ್ಡ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಆರ್ expressed in terms of numbers, qualitative as it is not a important. Means qualitative ಅಂದರೆ ಯಾವುದು, ಸ್ಮಾಲ್, ಬಿಗ್, ಕಲರ್, ಬ್ಯೂಟಿ, ಕ್ಯಾರೆಕ್ಟರ್ ಎಕ್ಸೆಟ್ರಾ ಆರ್ ನಾಟ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಇಟ್ ಈಸ್ ಎ ಕ್ವಾಲಿಟಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ಸ್ ಬರುತ್ತೆ, ಒಂದು ಕ್ವಾಲಿಟಿ, ಇನ್ನೊಂದು ಕ್ವಾಂಟಿಟಿ. ಕ್ವಾಂಟಿಟಿ ಅಂದರೆ ನ್ಯೂಮರಿಕಲಿ ಮೆಜರಬಲ್. ಕ್ವಾಂಟಿಟಿ ಅಂದರೆ ಏನು, ನ್ಯೂಮರಿಕಲಿ ಮೆಜರಬಲ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಕ್ವಾಲಿಟೇಟಿವ್ ಸ್ಮಾಲು, ಬಿಗ್ಗು, ಕಲ್ಲರು, ಬ್ಯೂಟಿ, ಕ್ಯಾರೆಕ್ಟರು ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಂದರೆ, ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಎ ಪರ್ಸನ್ ಸ್ಯಾಲ್ರಿ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬೈ 8%. 8 ಅಂತಿದೆಯಲ್ಲ ಅದು ನ್ಯೂಮರಿಕಲ್. ಆ 8 ಅನ್ನೋದು ಏನಾಗಿರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲಿ. ನಂಬರಿಂದನೇ ಎಕ್ಸ್ಪ್ರೆಸ್ ಮಾಡಿರಬೇಕು. ಸೊ ದೊಡ್ಡದಾಗಿದೆ, ಇಷ್ಟು ಜಾಸ್ತಿ ಬಂದಿದೆ ಅಂದರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಆಗಿರಲ್ಲ. ನಂಬರಿಂದ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ. ನಿಮ್ಮ ಮಾರ್ಕ್ಸು, ಸೊ ಫಸ್ಟ್ PU ಅಲ್ಲಿ 90 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ PUಗೆ 95 ಮಾರ್ಕ್ಸ್ ಅಂತ ಅನ್ಕೊಳ್ಳಿ. ಆ 5 ಮಾರ್ಕ್ಸ್ ಇಸ್ ಇನ್ಕ್ರೀಸಸ್, 5 ಮಾರ್ಕ್ಸ್ ಆರ್ ಇನ್ಕ್ರೀಸಸ್. ದಟ್ 5 ಈಸ್ ಕಾಲ್ಡ್ as an statistics. When we are expressing our information in the form of numerically is called statistics. You understand? When we are expressing the unnumerically information is quality. ಸ್ಮಾಲು, ಬಿಗ್ಗು, ಕಲ್ಲರು, ಬ್ಯೂಟಿ ಅಂತ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಅವೆಲ್ಲ ಕ್ವಾಲಿಟಿ ಡೇಟಾ ಆಗಿರುತ್ತೆ, ನಾಟ್ ಎ ಕ್ವಾಂಟಿಟಿ. ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಇಫ್ ಯು ಆರ್ ಗೋಯಿಂಗ್ ಟು ಎ ಹೋಟೆಲ್ಗೆ ಹೋದಾಗ 1 ಪ್ಲೇಟ್ ಇಡ್ಲಿ ಅಂತ ಕೇಳ್ತೀರಾ, ಅವಾಗ ನಿಮಗೆ 4 ಇಡ್ಲೀಸ್ ಕೊಡ್ತಾರೆ ಅಂದ್ಕೊಳ್ಳಿ 1 ಪ್ಲೇಟ್ಗೆ. ಆ 4 ಇಡ್ಲೀಸ್, 4 ಈಸ್ ಅ ನ್ಯೂಮರಿಕಲ್, ದಟ್ ಈಸ್ ಕಾಲ್ಡ್ as an ಸ್ಟ್ಯಾಟಿಸ್ಟಿಕ್ಸ್. ಅರ್ಥ ಆಯ್ತಾ? ಸೊ ಇನ್ನು ಬೇರೆ ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ 6 ಕೊಡ್ತಾರೆ ಅಂದ್ಕೊಳ್ಳಿ 1 ಪ್ಲೇಟ್ಗೆ. ಸೊ ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿಗಿಂತ ಅಲ್ಲಿ 2 ಇಡ್ಲಿ ಏನಾಗ್ತಾ ಇದೆ, ನಿಮಗೆ ಜಾಸ್ತಿ ಸಿಗ್ತಾ ಇದೆ, ಅದು ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಈಸ್ ಕಾಲ್ಡ್ as an ಸ್ಟ್ಯಾಟಿಸ್ಟಿಕ್ಸ್ ಕ್ವಾಂಟಿಟಿ. ಸಮ್ ಟೈಮ್ ಆ 4 ಇಡ್ಲಿ ಅದು ಟೇಸ್ಟ್ ಆಗಿದ್ದರೆ ಅದು ಕ್ವಾಲಿಟಿ. ಸೊ ಕ್ವಾಲಿಟಿ ಅಂದರೆ ವಿ ಕ್ಯಾನ್ ಫೀಲ್ ತಿನ್ನೋವಾಗ ನಮಗೆ ಟೇಸ್ಟ್ ಚೆನ್ನಾಗಿದ್ದರೆ ಅದು ಕ್ವಾಲಿಟಿ. ನಂಬರ್ಸ್ ಜಾಸ್ತಿ ಇದ್ದರೆ, ನಂಬರ್ ಆಫ್ ಇಡ್ಲೀಸ್ ಜಾಸ್ತಿ ಇದ್ದರೆ ಅದು ಕ್ವಾಂಟಿಟಿ. ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಹಿಯರ್? ಸೊ ಕ್ವಾಂಟಿಟಿ ಅಂದರೆ ನ್ಯೂಮರಿಕಲಿ ಮೆಜರಬಲ್. ಟೇಕ್ ಅನ್ ಎಕ್ಸಾಂಪಲ್, ಇನ್ ಯುವರ್ ಕ್ಲಾಸ್ ಹೌ ಮೆನಿ ಬೆಂಚಸ್ ಆರ್ ದೇರ್? ನ್ಯೂಮರಿಕಲಿ ಮೆಜರ್ ಮಾಡ್ಬೋದು, ಎಷ್ಟು ಬೆಂಚಸ್ ಇದೆ. ಹೌ ಮೆನಿ ಬುಕ್ಸ್ ಆರ್ ದೇರ್ ಇನ್ ಯುವರ್ ಬ್ಯಾಗ್? ನಿಮ್ಮ ಬ್ಯಾಗಲ್ಲಿ ಎಷ್ಟು ಬುಕ್ಸ್ ಇದೆ ಕೌಂಟ್ ಮಾಡ್ಬೋದು. ಅವೆಲ್ಲ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಕ್ವಾಂಟಿಟೇಟಿವ್ ಡೇಟಾ ಅದನ್ನೇನಂತಾರೆ, ಕ್ವಾಂಟಿಟೇಟಿವ್ ಡೇಟಾ ಅಂತಾರೆ. ಕ್ವಾಲಿಟಿ ಅಂದರೆ ಜಸ್ಟ್ ವಿ ಕ್ಯಾನ್ ಐಡೆಂಟಿಫೈ ಬಟ್ ನ್ಯೂಮರಿಕಲಿ ಮೆಜರ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ತೊಗೊಳ್ಳಿ, ನಿಮ್ಮ ಕಲ್ಲರು ಯಾವ ಕಲ್ಲರಲ್ಲಿ ಇದ್ದೀರಾ ಅಂತ ನೋಡ್ಬೋದು ಅಷ್ಟೇ. ಇಷ್ಟು ಪರ್ಸೆಂಟ್ ವೈಟ್ ಆಗಿದ್ದೀರಾ, ಇಷ್ಟು ಪರ್ಸೆಂಟ್ ಬ್ಲ್ಯಾಕ್ ಆಗಿದ್ದೀರಾ ಅಂತ ನಾವು ನ್ಯೂಮರಿಕಲಿ ಮೆಜರ್ ಮಾಡೋಕ್ಕಾಗಲ್ಲ. ನಿಮ್ಮ ಟ್ಯಾಲೆಂಟು, ನಿಮ್ಮ ಬ್ಯೂಟಿ, ನಿಮ್ಮ ಕ್ಯಾರೆಕ್ಟರ್, ಸೊ ದಿಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಐಡೆಂಟಿಫೈಯಬಲ್ ಬಟ್ ವಿ ಕಾಂಟ್ ನ್ಯೂಮರಿಕಲಿ ಮೆಜರಬಲ್. ಯಾವುದನ್ನು ನ್ಯೂಮರಿಕಲಾಗಿ ಮೆಜರ್ ಮಾಡೋಕ್ಕಾಗಲ್ವೋ ಅದನ್ನು ಕ್ವಾಲಿಟಿ ಅಂತೀರಿ, ಯಾವುದನ್ನು ನ್ಯೂಮರಿಕಲಿ ಮೆಜರ್ ಮಾಡ್ತಿರೋ ಅದನ್ನು ಕ್ವಾಂಟಿಟಿ ಅಂತೀರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್, ಯುನಾಮಿರೇಟೆಡ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರಸಿ. ಅಂದರೆ ಏನು ಗೊತ್ತಾ, ಇನ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ವಿ ಆರ್ ಕಲೆಕ್ಟೆಡ್ ವಿತ್ ಪ್ರಾಪರ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರಸಿ ಟು ಗೆಟ್ ಎ ವ್ಯಾಲಿಡ್ ರಿಸಲ್ಟ್. ಮೀನ್ಸ್
ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವುದೋ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಂದ್ರೆ ಪ್ರಾಪರ್ ಸ್ಟ್ಯಾಂಡರ್ಡ್ಸ್ನ ಅಪ್ಲೈ ಮಾಡಿ ಸೊ ಪ್ರಾಪರ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಏನು ಮಾಡ್ತಾರೆ? ಪ್ರಾಪರ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಅನ್ನೆಸರಿ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಲ್ಲ. ಅನ್ನೆಸರಿ ಇನ್ಫಾರ್ಮೇಷನ್ ಎಲ್ಲ ಡಿಲೀಟ್ ಮಾಡ್ತಾರೆ. ಅನ್ನೆಸರಿ ಇನ್ಫಾರ್ಮೇಷನ್ ಏನು ಮಾಡ್ತಾರೆ? ಡಿಲೀಟ್ ಮಾಡ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್. ಎಸ್ಟಿಮೇಟಿಂಗ್ ಅಕಾರ್ಡಿಂಗ್ ಟು ರೀಸನಬಲ್. ಇದರಿಂದ ನಮ್ಮ ಫ್ಯೂಚರ್ನ ಎಸ್ಟಿಮೇಟ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಫ್ಯೂಚರ್ನ ಎಸ್ಟಿಮೇಟ್ ಮಾಡೋದಕ್ಕೆ ಏನಾಗುತ್ತೆ? ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್ ಫ್ಯೂಚರ್ ಈಸ್ collected in systematic manner. So statistic data must be collected according to planned and scientific method in a systematic manner. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಿಂದ ಕಲೆಕ್ಟ್ ಮಾಡ್ತಾರೆ. ಸಿಸ್ಟಮ್ಯಾಟಿಕ್ ಮ್ಯಾನರಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಅದು ಸೆನ್ಸಸ್ ಆಗಿರ್ಬೋದು, ಸರ್ವೆ ಆಗಿರ್ಬೋದು, ಎನಿಥಿಂಗ್. ಸೊ ಇಲ್ಲಿ ಸೆನ್ಸಸ್ಗೆ SEN SES ಅಂತಿದೆ. ಆ್ಯಕ್ಚುಲಿ CEN SES ಸೆನ್ಸಸ್ ಅಂತ ಯೂಸ್ ಮಾಡ್ಕೊಳ್ಳಿ. ಸೆನ್ಸಸ್ ಆ್ಯಂಡ್ ಸರ್ವೆ. ಯಾವುದೋ ಒಂದು ಸೆನ್ಸಸ್ನಾಗಿರ್ಬೋದು, ಇಲ್ಲಾಂದರೆ ಸ್ಟೂಡೆಂಟ್ಸ್ದು ಮಾರ್ಕ್ಸ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಪ್ಲ್ಯಾನಿಂಗ್ ಇರುತ್ತೆ ನೋಡಿ. ನಿಮ್ಗೆ ಬಿಫೋರೇ ನಿಮಗೆ ಫಸ್ಟ್ ಏನು ಮಾಡ್ತಾರೆ? ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ ಕಾಲೇಜಲ್ಲಿ. ಸೊ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರಿಸೀವ್ ಮಾಡಿಕೊಂಡು ಫಸ್ಟ್ ಏನು ಮಾಡ್ತೀರಿ ನೀವು ಕಾಲೇಜ್ಗೆ? ಸೊ ಅಪ್ಲೈ ಮಾಡಬೇಕು. ಕಾಲೇಜ್ಗೆ ಏನು ಮಾಡಬೇಕು? ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ? ಕಾಲೇಜ್ಗೆ ಅಪ್ಲೈ ಮಾಡಿದ್ದಾದಮೇಲೆ ಅಡ್ಮಿಷನ್ ಆಗ್ತೀರಾ. ಅಡ್ಮಿಷನ್ ಆದಮೇಲೆ ಕ್ಲಾಸಸ್ ಟೀಚ್ ಮಾಡ್ತಾರೆ. ಸಬ್ಜೆಕ್ಟ್ ವೈಸ್ ಏನು ಮಾಡ್ತಾರೆ? ಟೀಚ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಅದಾದ ಬಿಫೋರ್ ಏನು ಮಾಡ್ತಾರೆ? ನಿಮಗೆ ಆಲ್ ಟಿಕೆಟ್ ಪ್ರೊವೈಡ್ ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಮತ್ತು ರಿಸಲ್ಟ್ನ ಕೊಡ್ತಾರೆ, ಆಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ನೋಡಿ, ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಿಂದ ಒಂದು ಪ್ಲ್ಯಾನಿಂಗಿಂದ ನಿಮ್ಗೆ ಏನು ಮಾಡ್ತಾರೆ? ವರ್ಕ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಲಾಸ್ಟಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, ಆ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ನಿಮಗೆ? ಓನ್ಲಿ ನ್ಯೂಮರಿಕಲ್ ಇರುತ್ತೆ. ಸೊ ಕನ್ನಡ 98, ಇಂಗ್ಲೀಷ್ 94, ಸೊ ಎಕನಾಮಿಕ್ಸ್ 82, ಆ ಥರ ನಿಮಗೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಇರುತ್ತೆ. ನ್ಯೂಮರಿಕಲ್ ಪ್ರೆಸೆಂಟೇಷನ್ ದಟ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಕಲೆಕ್ಟೆಡ್ ಇನ್ ಸಿಸ್ಟಮ್ಯಾಟಿಕ್ ಮ್ಯಾನರ್. ಯಾವುದೋ ಒಂದು ಇನ್ಫಾರ್ಮೇಷನ್ನ ಸಿಸ್ಟಮ್ಯಾಟಿಕಾಗಿ ಕಲೆಕ್ಟ್ ಮಾಡಿ ಸಿಸ್ಟಮ್ಯಾಟಿಕಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ದಟ್ ಈಸ್ ದಿ ಒನ್ ಆಫ್ ದಿ ಫ್ಯೂಚರ್. ನೆಕ್ಸ್ಟ್ ಒನ್ ಈಸ್ collected for a predetermined purpose. So predetermined purpose means planning anta arthata. The purpose of collection of data must be decided in advance. Data collected in unscientific manner and without awareness of the purpose will be confusing and cannot be made valid conclusion. ನೋಡಿ, ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಬೇಕಂದ್ರೆ ಬಿಫೋರ್ ದಟ್ ವೈ ವಿ ಆರ್ ಕಲೆಕ್ಟಿಂಗ್ ದಿ ಡೇಟಾ, ಆ ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತೀರಿ, ಆ ರೀಸನ್ ತಿಳ್ಕೊಂಡಿರಬೇಕು. ಇವಾಗ ನಾನು ನಿಮ್ಮಿಂದ 10th ಇವಾಗ ಡಿಗ್ರಿಗೆ ನೀವು ಜಾಯ್ನ್ ಆಗಬೇಕಂದ್ರೆ PUCದು ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, TC ಆದರೂ ಕಲೆಕ್ಟ್ ಮಾಡ್ತಾರೆ ಕಾಲೇಜಿಂದ. ಸೊ ಏನಕ್ಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ ಒಂದು ಪರ್ಪಸ್ ಇಡ್ತಾರೆ. ಯಾಕಂದರೆ ಇಲ್ಲ ಅಂದರೆ 8th ಪಾಸ್ ಆಗಿರೋನು ಕೂಡ ಡಿಗ್ರಿಗೆ ಬಂದುಬಿಡ್ತಾನೆ BComಗೆ ನಾನು ಜಾಯ್ನ್ ಆಗ್ತೀನಿ ಅಂತ. ಸೊ ಅವಾಗ ಡಾಕ್ಯುಮೆಂಟ್ಸ್ ನಾವು ಕಲೆಕ್ಟ್ ಮಾಡಿದ್ರೆ ನಮಗೊಂದು ಪರ್ಪಸ್ ಇದೆ. ಸೊ ಹೂ ಆರ್ ಆಲ್ ಕಂಪ್ಲೀಟೆಡ್ ಸೆಕೆಂಡ್ PU ದೇ ಆರ್ ಎಲಿಜಿಬಲ್ ಫಾರ್ BCom. ಸೊ ಕಲೆಕ್ಟ್ ಮಾಡೋದ್ರಿಂದ ಒಂದು ರೀಸನ್ ಗೊತ್ತಾಗ್ತಾ ಇದೆಯಾ, ಒಂದು ಪರ್ಪಸ್ ಗೊತ್ತಾಗ್ತಾ ಇದೆಯಾ? ದಟ್ ಈಸ್ ದಿ ಇಂಟೆನ್ಷನ್. ಸೊ ಒಂದು ಪರ್ಪಸ್ನ ಇಟ್ಕೊಂಡು ನಾವು ಕಲೆಕ್ಟ್ ಮಾಡ್ತೀರಿ. ಏನೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿ. ಇವಾಗ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ತೊಗೊತಾರೆ, ಕಲೆಕ್ಟ್ ಮಾಡ್ಕೊತಾರೆ. ಆ ಕಲೆಕ್ಟ್ ಮಾಡೋದು ಒಂದು ಪರ್ಪಸ್ ತಾನೇ. ಇಲ್ಲ ಅಂದರೆ ಏನು ಮಾಡ್ತಾರೆ? ಎಲ್ಲರೂ ಆ ಡಾಕ್ಯುಮೆಂಟ್ಸ್ನ ಏನೋ ಕಲೆಕ್ಟ್ ಮಾಡೋಂಗೆ ಇಲ್ಲ ಅಂದಿದ್ರೆ ಎಲ್ಲರೂ ನಂದು 98%, 99%, ನನಗೂ ಸ್ಕಾಲರ್ಶಿಪ್ ಕೊಡಿ ಅಂತ ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಆವಾಗ ನಿಮ್ಮದು 98% ಬಂದಿದ್ದರೆ ಗಿವ್ ಮಿ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ಜೆರಾಕ್ಸ್ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಿ ಅಂದಾಗ ಆ ಮಾರ್ಕ್ಸ್ ಕಾರ್ಡಲ್ಲಿ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಇರುತ್ತೆ. ಫ್ಯಾಕ್ಟ್ಸ್. ಅದರಿಂದ ನೀವು ಕೊಡ್ತಾ ಇರೋ ಇನ್ಫಾರ್ಮೇಷನ್ನು ಕರೆಕ್ಟಾ ರಾಂಗಾ ಅಂತ ಗೊತ್ತಾಗುತ್ತೆ. ದಟ್ ಈಸ್ ದಿ ಇನ್ಫಾರ್ಮೇಷನ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ predetermined purpose. And last feature is placed in relation to each other. Statistics data are collected mostly for the purpose of comparison. ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇನ್ಫಾರ್ಮೇಷನ್ನ ನಾವು ಕನ್ಸಿಡರ್ ಮಾಡಿದಾಗ, ನಾವು ತಗೊಂಡಾಗ ಈಸಿಲಿ ವಿ ಕ್ಯಾನ್ ಕಂಪ್ಯಾರಿಸನ್, ಅದನ್ನು ಕಂಪೇರ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಒಂದು ಸೆನ್ಸಸ್ ಆಗಿರ್ಬೋದು. ಅದರಲ್ಲಿ ನಾವು ಪಾಪ್ಯುಲೇಷನ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಿ. ಸೊ ಕರ್ನಾಟಕದ್ದು ತಮಿಳ್ನಾಡಿಗೆ ಕಂಪೇರ್ ಮಾಡ್ಬೋದಾ? ಕರ್ನಾಟಕಗೆ ಮತ್ತು ಕೇರಳಗೆ ಕಂಪೇರ್ ಮಾಡ್ಬೋದಾ? ವೆನ್ ಕಂಪೇರ್ ಟು ಕರ್ನಾಟಕ, ಸೊ ಕೇರಳದಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ. ವೆನ್ ಕಂಪೇರ್ ಟು ಕೇರಳ,
ಕರ್ನಾಟಕ ಪಾಪ್ಯುಲೇಷನ್ ಜಾಸ್ತಿ ಇದೆ, ವಿ ಕ್ಯಾನ್ ಈಸಿ ಟು ಕಂಪ್ಯಾರಿಸನ್. ಆದರೆ ಮತ್ತೆ ಸ್ಟೂಡೆಂಟ್ಸ್ಗೆ ಬಂದರೆ ವೆನ್ ಕಂಪೇರ್ ಟು ಕರ್ನಾಟಕ, ಸೊ ಕೇರಳ ಸ್ಟೂಡೆಂಟ್ಸ್ ದೇ ಆರ್ ವೆರಿ ಎಜುಕೇಟೆಡ್ ಮೋರ್. ವಿ ಕ್ಯಾನ್ ಈಸಿ ಟು ಕಂಪ್ಯಾರಿಸನ್. ಟೇಕ್ ಆನ್ ಎಕ್ಸಾಂಪಲ್ ಆಫ್ ಒನ್ ಮೋರ್. ಟೇಕ್ ಆನ್ ಎಕ್ಸಾಂಪಲ್ ಆಫ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್ನೇ ಗರ್ಲ್ಸ್ ಕಂಪೇರ್ ಮಾಡಿದ್ರೆ ಬಾಯ್ಸ್ಗೆ ಕಂಪೇರ್ ಮಾಡ್ಬೋದಾ? ಗರ್ಲ್ಸ್ ಆರ್ ಸ್ಕೋರ್ಡ್ ಮೋರ್ ವೆನ್ ಕಂಪೇರ್ ಟು ಬಾಯ್ಸ್. ಕರೆಕ್ಟಾ? ವಿ ಕ್ಯಾನ್ ಈಸಿ ಟು ಕಂಪ್ಯಾರಿಸನ್. ದ ಮಾರ್ಕ್ಸ್ ಆರ್ ವೆರಿ ಯೂಸ್ಫುಲ್ ಟು ಕಂಪ್ಯಾರಿಸನ್. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನ್ಯೂಮರಿಕಲಾಗಿ ಪ್ರೆಸೆಂಟ್ ಮಾಡ್ತೀರಿ. ಆ ನ್ಯೂಮರಿಕಲ್ ಡೇಟಾ ನಮ್ಗೆ ಏನಕ್ಕೆ ಯೂಸ್ಫುಲ್ ಆಗುತ್ತೆ? ಈಸಿ ಟು ಕಂಪ್ಯಾರಿಸನ್. ಕಂಪ್ಯಾರಿಸನ್ ಮಾಡೋದ್ರಿಂದ ನಮ್ಮ ಸ್ಟ್ರೆಂತು, ನಮ್ಮ ವೀಕ್ನೆಸ್ ಎರಡೂ ಗೊತ್ತಾಗುತ್ತೆ ನಮಗೆ. ಅದರಿಂದ ನಮ್ಮ ಫ್ಯೂಚರಲ್ಲಿ ವಿ ಕ್ಯಾನ್ ಟೇಕ್ ಎ ಪ್ರಾಪರ್ ಡಿಸಿಷನ್. This is the concept of features or characteristics of statistics. Okay, dear students, you can practice properly. Once again I will tell, statistics andre enandre it's a process of collection, organizing, presenting, analysis of numerical data. ಯಾವುದೋ ಒಂದು ನ್ಯೂಮರಿಕಲ್ ಡೇಟಾನ ಪ್ರಾಪರಾಗಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸೊ ಕಲೆಕ್ಟ್ ಮಾಡ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಮೈಂಡಲ್ಲಿ ನಿಮ್ಗೆ ಬರಬೇಕಾಗಿರೋದು ನ್ಯೂಮರಿಕಲ್ ಫ್ಯಾಕ್ಟ್ಸ್. ನ್ಯೂಮರಿಕಲ್ ಮೀನ್ಸ್ ನಂಬರ್ಸ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸೇ. ಇವಾಗ ಪಾಪ್ಯುಲೇಷನ್ ನಂಬರು, ನಿಮ್ಮ ಮಾರ್ಕ್ಸು, ಅರ್ಥ, ನಿಮ್ಮ ಏಜು, ಸೊ ಒಂದು ಕ್ರಿಕೆಟಲ್ಲಿ ಹೊಡಿತಾ ಇರೋವಂಥ ಸ್ಕೋರು, ಅರ್ಥಾಯ್ತಾ? ಸೊ ಅವೆಲ್ಲ ಏನಾಗಿರುತ್ತೆ ನಿಮಗೆ? ಸ್ಟ್ಯಾಟಿಸ್ಟಿಕ್ಸ್. ಯಾಕಂದರೆ ಅದ್ರ ಬಿಫೋರು ನ್ಯೂಮರಿಕಲ್ ಫ್ಯಾಕ್ಟ್ಸ್ ಇರುತ್ತೆ. ಏನಿರುತ್ತೆ? ಫ್ಯಾಕ್ಟ್ಸ್ ಇರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ನೆಕ್ಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ next topic, functions. Okay dear students, thank you to one and all. Thank you.